ಸ್ನೇಹಿತರೆ, ಈಗ ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಷಯ ಸಾಕಷ್ಟು ಜನಕ್ಕೆ ಬೇಸರವನ್ನು ತರ್ಬೋದು. ನಿಜಕ್ಕೂ ಕೂಡ ನನ್ನ ಮೇಲೆ ಸಾಕಷ್ಟು ಕಮೆಂಟ್ಗಳು ಕೂಡ ಬರ್ಬೋದು. ಆದರೆ ಇದೀಗ ನಿಜಕ್ಕೂ ಕೂಡ 2006ರ ಸಂದರ್ಭದಲ್ಲಿ JDSಅನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದಂತಹ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ನಾಯಕನ ಅಥವಾ ಖಳನಾಯಕನ? ಈ ಒಂದು ವಿಚಾರವನ್ನು ಇಟ್ಕೊಂಡು ನಾನಿವತ್ತು ಒಂದು ಸಂಪೂರ್ಣ ವಿಶ್ಲೇಷಣೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ದಯವಿಟ್ಟು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, 2006ಕ್ಕೂ ಮುನ್ನ JDSನಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು JDSನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದರು. ತಾನೊಂದು ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಆ ಪಕ್ಷಕ್ಕೆ ವಿರುದ್ಧವಾಗಿ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ರಾಜ್ಯಾದ್ಯಂತ ಪ್ರವಾಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಆ ಸಂದರ್ಭದಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಕರೆದು ಬುದ್ಧಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ನೀನು ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಪಕ್ಷದ ಚಿಹ್ನೆ ಅಡಿಯಲ್ಲಿಯೇ ಈ ಒಂದು ಸಮಾವೇಶವನ್ನು ಮಾಡು, ಇಲ್ಲದೆ ಹೋದರೆ ನಿಜಕ್ಕೂ ಕೂಡ JDSಗೆ ಬಹುದೊಡ್ಡ ಒಂದು ಹೊಡೆತ ರಾಜ್ಯದಲ್ಲಿ ಬೀಳುತ್ತೆ ಅನ್ನುವ ಒಂದು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈ ಯಾವ ಒಂದು ಮನವರಿಕೆಗೂ ಕೂಡ ಸಿದ್ದರಾಮಯ್ಯನವರು ಒಗ್ಗದೆ ಹೋದಾಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರನ್ನು JDSನಿಂದ ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದಂತಹ ಸಿದ್ದರಾಮಯ್ಯನವರು ABPJD ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ತಾರೆ. ಆ ಪಕ್ಷದಲ್ಲಿ ಅವ್ರಿಗೂ ಕೂಡ ಬಂಗಾರಪ್ಪ, ಯಡಿಯೂರಪ್ಪ ಇನ್ನಿತರ ನಾಯಕರಂತೆ ಯಶಸ್ಸು ಸಿಗೋದಿಲ್ಲ. ಕೊನೆಗೆ ಇವತ್ತು ಏನು ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅನ್ನುವ ಒದ್ದಾಟದಲ್ಲಿದ್ದಾರೆ ಇದೇ DK ಶಿವಕುಮಾರ್. ಸುಮಾರು 6 ಪುಟಗಳ ಸುದೀರ್ಘ ಒಂದು ಪತ್ರವನ್ನು ಸೋನಿಯಾ ಗಾಂಧಿಯವರು ಬರೀತಾರೆ. ಆ ಸೋನಿಯಾ ಗಾಂಧಿಯವರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರೆ ರಾಜ್ಯ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೆ, ಸಿದ್ದರಾಮಯ್ಯನವರು ನಮಗೆ ಯಾವ ರೀತಿ ಶಕ್ತಿ ತುಂಬುತ್ತಾರೆ ಅನ್ನುವ ಸಂಪೂರ್ಣ ವಿವರವನ್ನು ಕೊಟ್ಟು ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ಗೆ ಸೆಳೆಯೋದರಲ್ಲಿ ಇದೇ DK ಶಿವಕುಮಾರ್ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಇಂತಹ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದು ಸರಿಸುಮಾರು 20 ವರ್ಷಗಳ ಕಾಲ ಈಗಾಗಲೇ ಕಳೆದೋಗಿದೆ. ಈ 20 ವರ್ಷದ ಅವಧಿಯಲ್ಲಿ ನಿಜಕ್ಕೂ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಪಾಲಿನ ಹೀರೋನ ಅಥವಾ ಖಳನಾಯಕನ ಈ ಪ್ರಶ್ನೆ ಉಟ್ಕೊಂಡಿದ್ದಾವೆ. ಸ್ನೇಹಿತರೆ, ನಾನು ಕೊಡ್ತಕ್ಕಂಥ ಈ ವಿವರಣೆಯನ್ನು ನೀವು ಕೇಳಿದ ಮೇಲೆ ನೀವೇ ಡಿಸೈಡ್ ಮಾಡಿರಿ, ನಿಜಕ್ಕೂ ಸಿದ್ದರಾಮಯ್ಯ ಕಾಂಗ್ರೆಸ್ಸಿ ಪಾಲಿಗೆ ಹೀರೋನ ಅಥವಾ ವಿಲನ್ನ ಅನ್ನೋದನ್ನು. 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಅದಾದ ನಂತರ ಸುಮಾರು 16 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ನ ವಿವಿಧ ಒಂದು ಹುದ್ದೆಗಳನ್ನು ಸಿದ್ದರಾಮಯ್ಯನವರು ಅನುಭವಿಸ್ತಾರೆ. 2 ಬಾರಿ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರವನ್ನು ಅನುಭವಿಸಿದರೆ, ಇನ್ನೆರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸಿದ್ದರಾಮಯ್ಯನವರು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಅದಲ್ಲದೆ 2018ರ ಚುನಾವಣೆಯ ನಂತರ ಏನು JDS ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು, ಆ ಸರ್ಕಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಈ ಮೂಲಕ ಕಾಂಗ್ರೆಸ್ನ ಇನ್ನಿತರ ನಾಯಕರನ್ನು ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡೋದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗ್ತಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ಕಾರಣಕ್ಕೆ ದಲಿತ ನಾಯಕನಾಗಿರ್ತಕ್ಕಂಥ ಪ್ರಸ್ತುತ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಳ್ಕೊಂಡಿದ್ದಾರೆ ಅಂದರೆ ತಪ್ಪಿಲ್ಲ. ಸಿದ್ದರಾಮಯ್ಯನವರ ಕಾರಣಕ್ಕೇ ಈ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನದ ಅವಕಾಶವನ್ನು ಕಳ್ಕೊಂಡಿದ್ದು. ಸಿದ್ದರಾಮಯ್ಯ ಮತ್ತು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ರಾಜ್ಯದಲ್ಲಿ ಕ್ಲಾಶ್ ಆಗ್ಬೋದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ದೃಢ ನಿರ್ಧಾರವನ್ನು ಮಾಡೋದ್ರ ಮೂಲಕ ಖರ್ಗೆಜಿಯವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಂಡು ಸಿದ್ದರಾಮಯ್ಯನವರ ದಾರಿಯನ್ನು ಕ್ಲಿಯರ್ ಮಾಡಿಕೊಡುತ್ತೆ. ಅದಾದ ನಂತರ 2013ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಉತ್ತಮವಾದ ವಾತಾವರಣ ಇತ್ತು. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಸಾಕಷ್ಟು ಸುದ್ದಿ ಮಾಧ್ಯಮಗಳು ಆ ಸಂದರ್ಭದಲ್ಲಿ ಹಂಚಿಕೊಂಡಿದ್ವು. ಆಗ KPCC ಅಧ್ಯಕ್ಷರಾಗಿದ್ದಂಥವರು ಅದೇ ದಲಿತ ಸಮುದಾಯಕ್ಕೆ ಸೇರಿದ G. ಪರಮೇಶ್ವರ್. ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಒಂದು ಪದ್ಧತಿ ಇದೆ, ಯಾರು KPCC ಅಧ್ಯಕ್ಷರಾಗಿ ಚುನಾವಣೆಯನ್ನು ಎದುರಿಸ್ತಾರೋ, ಯಾರ ನೇತೃತ್ವದಲ್ಲಿ ಆ ಒಂದು ವಿಧಾನಸಭಾ ಚುನಾವಣೆ ನಡೆಯುತ್ತೋ ಆ KPCC ಅಧ್ಯಕ್ಷರೇ ರಾಜ್ಯದ ಮುಖ್ಯಮಂತ್ರಿ ಆಗೋದು ಹಿಂದಿನಿಂದನೂ ಕೂಡ ಕಾಂಗ್ರೆಸ್ಸಲ್ಲಿ ನಡ್ಕೊಂಡು ಬಂದಿದೆ. ಆದರೆ 2013ರ ಚುನಾವಣೆಯ ಸಂದರ್ಭದಲ್ಲಿ ಕುತಂತ್ರ ಮಾಡಿ ಸಿದ್ದರಾಮಯ್ಯನವರು ಕೊರಟಗೆರೆಯಲ್ಲಿ ಈ G. ಪರಮೇಶ್ವರನವರನ್ನು ಸೋಲಿಸ್ತಾರೆ. ಆ ಒಂದು ವಿಚಾರದ ಕಪ್ಪು ಚಿಕ್ಕೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಮೇಲಿದೆ. ಅದಾದ ನಂತರ 2013ರಿಂದ 2018ವರೆಗೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ನಡೆಸ್ತಾರೆ. ಈಗೇನು ತಾನೊಬ್ಬ ದೊಡ್ಡ ನಾಯಕ, ನನ್ನನ್ನು ಬಿಟ್ಟರೆ ಕಾಂಗ್ರೆಸ್ ರಾಜ್ಯದಲ್ಲಿ ಇರೋದೇ ಇಲ್ಲ ಅನ್ನುವ
ಒಂದು ಮಾತುಗಳೇನು ಸಿದ್ದರಾಮಯ್ಯನವರ ಪರವಾಗಿ ಕೇಳಿಬರ್ತಾ ಇದ್ದಾವೆ. ಹಾಗಾದರೆ 2018ರಲ್ಲಿ ಸಿದ್ದರಾಮಯ್ಯನವರೇ 2013ರಿಂದ 2018ರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದರು. ಹಾಗಾದರೆ ಆ ಒಂದು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾಕೆ 79 ಸ್ಥಾನಕ್ಕೆ ಸೀಮಿತ ಆಯಿತು? ಆಗ ಸಿದ್ದರಾಮಯ್ಯ ಬೆಂಬಲಿಗ ಅಹಿಂದ ಮತದಾರರು ಎಲ್ಲಿಗೆ ಹೋದರು? ಈ ಪ್ರಶ್ನೆ ಸಹಜವಾಗಿ ಉಟ್ಕೊಂಡಿದೆ. 2018ಕ್ಕೆ ಕಾಂಗ್ರೆಸ್ ಹೀನಾಯ ಸೋಲನ್ನು ಕಾಣುತ್ತೆ. ಅದಾದ ನಂತರ JDSನೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಮಾಡೋಕ್ಕೆ ಇವ್ರು ಬಿಟ್ಟಿದ್ದು ಎಷ್ಟು ತಿಂಗಳು? ಒಂದು ವರ್ಷ ಆಗೋದ್ರೊಳಗೆ ಇದೇ ಸಿದ್ದರಾಮಯ್ಯನವರು ಕುತಂತ್ರ ಮಾಡಿ ತಮ್ಮ ಬೆಂಬಲಿಗ ಪ್ರಮುಖ ಕಾಂಗ್ರೆಸ್ ಶಾಸಕರನ್ನು BJP ಸೇರ್ಪಡೆ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ಅವರ ಸರ್ಕಾರದ ಪತನಕ್ಕೆ ಇದೇ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಅದಾದ ನಂತರ ಆಪರೇಷನ್ ಕಮಲ ನಡೆದಿದೆ. BJP ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂತು ಅನ್ನುವ ಆಪಾದನೆಯನ್ನು BJP ಮೇಲೆ ಮಾಡ್ತಾರೆ. BJPಯ ಮೇಲೆ 2019ರಿಂದ 23ರವರೆಗೂ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಸಹಜವಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗ್ತಾರೆ. ಸುಮಾರು 6-7 ದಿನಗಳ ಕಾಲ ಈ ಒಂದು ಮುಖ್ಯಮಂತ್ರಿ ಕುರ್ಚಿಯ ಒಂದು ವಿಚಾರ ಫೈನಲ್ ಆಗೋದೇ ಇಲ್ಲ. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಏನೋ ಒಂದು ಒಪ್ಪಂದವನ್ನು ಮಾಡೋದ್ರ ಮೂಲಕ DK ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗುತ್ತೆ. ಈಗ 30 ತಿಂಗಳ ಅವಧಿ ಮುಗಿದಿದೆ. ಸಿದ್ದು ಬಣ ನಾವು ಯಾವುದೇ ಒಂದು ಮಾತು ಕೊಟ್ಟಿಲ್ಲ, ಅಧಿಕಾರ ಹಂಚಿಕೆ ಪ್ರಶ್ನೆ ಇಲ್ಲ ಅನ್ನುವ ಹೇಳಿಕೆಯನ್ನು ಇವತ್ತಿಗೂ ಕೂಡ ಬಹಿರಂಗವಾಗಿ ಕೊಡ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಮೇಲೇ ಸಿದ್ದರಾಮಯ್ಯನವರು ತಲೆ ಮೇಲೆ ಕೈ ಇಟ್ಟು ಪ್ರಮಾಣವನ್ನು ಮಾಡಿದರು. 30 ತಿಂಗಳ ಅವಧಿ ಮುಗಿಯೋದಕ್ಕಿಂತ ಒಂದು ದಿನ ಮುಂಚೆನೇ ನಾನು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದರು ಅನ್ನುವ ಮಾತುಗಳನ್ನು DK ಬಳಗ ಇವತ್ತಿಗೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದೆ. ಈ ಏನು ಕುರ್ಚಿ ಕದನದ ಜಟಾಪಟಿ ನಡೀತಾ ಇತ್ತು, ಈ ಜಟಾಪಟಿ ಅಂತ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಕೊನೆಗೆ ಕಾಂಗ್ರೆಸ್ನ ಯಾವುದೋ ಒಂದು ಗುಂಪು, ಒಂದು DK ಶಿವಕುಮಾರ್ ಗುಂಪು ಇರ್ಬೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗ ಗುಂಪು ಇರ್ಬೋದು, ಯಾವುದಾದ್ರೂ ಒಂದು ಗುಂಪು ಕಾಂಗ್ರೆಸ್ಸನ್ನು ತೊರೆದು BJP ಅಥವಾ ಬೇರೆ ಪಕ್ಷಗಳ ಕಡೆಗೆ ಹೋಗುತ್ತೆ. ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವ ಚರ್ಚೆಗಳು ಆರಂಭ ಆಗಿದ್ವು. ಆದರೆ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ತ್ಯಾಪೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತು. ಇಬ್ಬರನ್ನು ಕೂಡ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸೋದ್ರ ಮೂಲಕ ಈಗ ಒಂದು ಹಂತಕ್ಕೆ ಕುರ್ಚಿ ಕದನ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಇನ್ನು 2 ತಿಂಗಳಾಗಲಿ 3 ತಿಂಗಳಾಗಲಿ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ತಾರಾ? ಸದ್ಯದ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಮನಸ್ಥಿತಿಯನ್ನು ನೋಡಿದರೆ ಇದು ಅಷ್ಟು ಸುಲಭವಾಗಿ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಇಬ್ಬರು ದಲಿತ ನಾಯಕರನ್ನು ಸೇರಿದಂತೆ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದರು ಅಂದರೆ ತಪ್ಪಾಗೋದಿಲ್ಲ. ಈ ಗೆದ್ದಲು ಕಡಿತ ಹುತ್ತದಲ್ಲಿ ಯಾವ ಬಂದು ಸೇರ್ಕೊಂತು ಅನ್ನೋ ಗಾದೆ ಐತಲ್ಲ, ಆ ರೀತಿ ಸಿದ್ದರಾಮಯ್ಯನವರು ಯಾವುದೋ ಪಕ್ಷದಿಂದ ಬಂದು ಕಾಂಗ್ರೆಸ್ಸಿಗೆ ಸೇರಿಕೊಂಡು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ರು ಕೂಡ ಇವತ್ತು ಇನ್ನೊಂದು ಪರ್ಯಾಯ ನಾಯಕತ್ವವನ್ನು ಬೆಳೆಸಬೇಕಿತ್ತು. ಯುವ ಒಂದು ಮುಖಂಡನಿಗೆ ಕಾಂಗ್ರೆಸ್ನ ಜವಾಬ್ದಾರಿಯನ್ನು, ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಅತ್ಯಂತ ಒಳ್ಳೆ ಮನಸ್ಸಿನಿಂದ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕಿತ್ತು. ಆದರೆ ಸಿದ್ದರಾಮಯ್ಯನವ್ರ ಮನಸ್ಥಿತಿಯನ್ನು ನೋಡಿದರೆ ಯಾವ ಕಾರಣಕ್ಕೂ ಈ ಅವಧಿ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿ ಅಹಿಂದ ವರ್ಗದ ನಾನೊಬ್ಬ ಮಹಾನ್ ನಾಯಕ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯನವರು 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ತಂತ್ರ ಮತ್ತು ಕುತಂತ್ರಗಳನ್ನು ನಡೆಸಿದರು. ಈ ತಂತ್ರ ಕುತಂತ್ರದ ಪ್ರಮುಖ ಭಾಗವಾಗಿದ್ದಂಥವರು ಇದೇ DK ಶಿವಕುಮಾರ್. ಪಂಚಮಸಾಲಿ ಹೋರಾಟವನ್ನು ಬಳಸ್ಕೊಳ್ಳೋದ್ರ ಮೂಲಕ BJP ನಾಯಕರನ್ನು ತಲೆ ಕೆಡಿಸಿ ಅವರು ಕೂಡ ಆ ಸಂದರ್ಭದಲ್ಲಿದ್ದಂಥ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಮೇಲೆ ಪಂಚಮಸಾಲಿ ಇಡೀ ಸಮುದಾಯವನ್ನು ಎತ್ತುಕಟ್ಟಿದರು. ಪಂಚಮಸಾಲಿ ಸ್ವಾಮೀಜಿಗಳು ಕೂಡ, ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಕೂಡಲ ಸಂಗಮದಿಂದ ಬೆಂಗಳೂರಿವರೆಗೂ ಪಾದಯಾತ್ರೆ ಮಾಡಿದರು. BJP ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ಪಂಚಮಸಾಲಿ ಸಮುದಾಯದ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿರ್ಧಾರಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಬಹುತೇಕ ಪಂಚಮಸಾಲಿಗಳು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ BJPಯನ್ನು ತೊರೆದು ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡಿದರು. ಇನ್ನೊಂದು ಕಡೆ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ಬಹುತೇಕ ಒಕ್ಕಲಿಗರು
ಪರಂಪರಾಗತವಾಗಿ ದೇವೇಗೌಡರ ಕುಟುಂಬದೊಂದಿಗೆ ಗುರುತಿಸಿಕೊಂಡಿದ್ದಂತಹ ಒಕ್ಕಲಿಗ ಸಮುದಾಯದ ಮತದಾರರು ಕೂಡ ತಮ್ಮ ಸಮುದಾಯದ ಒಬ್ಬ ಹುಡುಗ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋ ಕಾರಣಕ್ಕೆ ಬಹುತೇಕ JDSನ ಮತದಾರರು ಏನಿದ್ರು ಅವರು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದರು. ಇನ್ನೊಂದು ಕಡೆ ಸಹಜವಾಗಿಯೇ ಅಹಿಂದ ಮತದಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ ಅನ್ನೋ ಕಾರಣಕ್ಕೆ ಬಹುತೇಕ ಸಂಖ್ಯೆಯ ಅಹಿಂದ ಮತಗಳು ಕೂಡ ಕಾಂಗ್ರೆಸ್ಸಿಗೆ ಪಾಲಿಗೆ ಬಂದಿದ್ವು. ಹಾಗಾದರೆ ನಿಜಕ್ಕೂ ಸಿದ್ದರಾಮಯ್ಯನವರು ಒಬ್ಬರಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತಾ, ಕಾಂಗ್ರೆಸ್ ಇರುತ್ತಾ? ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಳ್ಬೇಕು. ಕಾಂಗ್ರೆಸ್ ಇಂಥ ಸಾಕಷ್ಟು ನಾಯಕರು ಬಂದಿದ್ದಾರೆ, ಸಾಕಷ್ಟು ನಾಯಕರು ಪಕ್ಷವನ್ನು ತೊರೆದು ಹೋಗಿದ್ದಾರೆ, ಆದರೆ ಕಾಂಗ್ರೆಸ್ ಮಾತ್ರ ಇನ್ನೂ ಅಸ್ತಿತ್ವದಲ್ಲಿದೆ. ಸ್ನೇಹಿತರೆ, ಈ ರೀತಿ ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು 3 ಪ್ರಮುಖ ನಾಯಕರ ಒಂದು ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿದ್ದಾರೆ. ಆ ಮೂಲಕ ಇವರು ಹೀರೋ ಅಲ್ಲ, ವಿಲನ್ ಅಂತಲೇ ನಾನು ವಿಶ್ಲೇಷಣೆ ಮಾಡ್ತೀನಿ. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.